ಶ್ರೀ ಗುರುಭ್ಯೋ ನಮಃ. ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ಪ್ರದೀಪ್ ನಾಡಿಗ್. ಜ್ಯೋತಿಷ್ಯ, ವಾಸ್ತು, ರೇಖಿ, ಸಂಮೋಹಿನಿ, ಆನಂತರ ಧ್ಯಾನದಿಂದ ನಮ್ಮ ಹಲವು ಸಮಸ್ಯೆಗಳನ್ನು ಎಲ್ಲ ನಿವಾರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಹಾಗೂ ಅದರ ಒಂದು ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಕ್ಕಂಥ ಒಂದು ಫಲವನ್ನು ನಾನು ನೋಡ್ತಾ ಇದ್ದೀನಿ. ಈಗ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಕಾರ್ತಿಕ ಮಾಸ ಹೇಗಿದೆ, ಅವರ ಫಲಾಫಲಗಳನ್ನು ಹೇಗಿದೆ ಅಂಥೇಳಿ ಚಿಂತನೆಯನ್ನು ಮಾಡೋಣ. ಕಾರ್ತಿಕ ಮಾಸ ಆದ್ದರಿಂದ ಶಿವನ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಚಿಂತನೆಗೆ ಮುಂದಾಗೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಸಂವ್ಯಸ್ತಾಂಬ್ರೋ ಅರುಣವುತ ಭಭ್ರಸ್ಸು ಮಂಗಲಃ. ಜಯ ಚೇಮಾಗುಂ ರುದ್ರ ಅಭಿತೋ ದಿಕ್ಷುಶ್ರಿತ ಸಹಸ್ರಶೋ ವೈಶಾಗುಂ ಹೇಡಜೀಮಹೇ. ಕನ್ಯಾರಾಶಿ ಬುಧನ ಮನೆ, ಬುಧ ಅಧಿಪತ್ಯ. ಕನ್ಯಾರಾಶಿಯವರಿಗೆ ಈ ಒಂದು ತಿಂಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಇದೆ, ಅದ್ಭುತ ಒಳ್ಳೆಯ ಫಲ ಇದೆ ಅಂಥೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಕಾರಣ ಈ ಒಂದು ತಿಂಗಳು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಕರ್ಕಾಟಕ ರಾಶಿ ಗುರುವಿಗೆ ಉನ್ನತ ಫಲವನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರ, ಉಚ್ಚ ಕ್ಷೇತ್ರ. 100ಕ್ಕೆ 100ರಷ್ಟು ಫಲವನ್ನು ಕೊಡ್ತಕ್ಕಂಥ ಒಂದು ಉಚ್ಚ ಕ್ಷೇತ್ರ ಕರ್ಕಾಟಕ ರಾಶಿ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಗುರು ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಕೊಡ್ತಾನೆ. 100ಕ್ಕೆ 100ರಷ್ಟು ಫಲವನ್ನು ಕೊಡ್ತಾನೆ ಅಂಥೇಳಿ ನಾವು ನೋಡ್ಬೋದು. ಏನೇನು ಫಲವನ್ನು ಕೊಡ್ತಾನೆ? ಒಳ್ಳೆಯ ಅಧಿಕಾರವನ್ನು ಕೊಡ್ತಾನೆ, ಮತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು, ಕೀರ್ತಿ ಲಾಭವನ್ನು ಕೊಡ್ತಾನೆ. ಇದು ಈ ಒಂದು ತಿಂಗಳು ಏನಿದೆ, ಈ ಒಂದು 30 ದಿವಸ ಅದರ ಒಂದು ಸ್ವಲ್ಪ ಫಲವನ್ನು ಕೊಡ್ತಾ ತೋರಿಸ್ತಾ ಹೋಗ್ತಾನೆ. ಮತ್ತು ವಾಪಸ್ ಅವನು ಹಿಂದಿನ ರಾಶಿಗೆ ಮಿಥುನ ರಾಶಿಗೆ ಬಂದುಬಿಡ್ತಾನೆ. ಆದರೆ ಕರ್ಕಾಟಕ ರಾಶಿಯಲ್ಲಿ ಮುಂದೆ ಯಾವ ರೀತಿ ಫಲವನ್ನು ಕೊಡ್ತೀನಿ ಅಂಥೇಳಿ ಈ ಗುರು ನಮಗೆ ತೋರಿಸಿ ಹೋಗ್ತಾನೆ. ಅವನು ಮತ್ತೆ ವಾಪಸ್ ಬರೋದು 2026 ಮೇಯಲ್ಲಿ ಮತ್ತೆ ಅವನು ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಆವಾಗ ಸಂಪೂರ್ಣ ಫಲ, ಮುಂದೆ ಯಾವ ರೀತಿ ಫಲವನ್ನು ಕೊಡ್ತಾನೆ ಅಂತ ಈಗ ತೋರಿಸಿ ಹೋಗ್ತಕ್ಕಂಥ ಒಂದು ಯೋಗ ಫಲ ಈಗ ಇದೆ. ಹಾಗಾಗಿ ಅವನು ಏಕಾದಶದಿಂದ ಏನು ಫಲವನ್ನು ಕೊಡ್ತಾನೆ? ಅಧಿಕಾರ ಫಲ, ಒಳ್ಳೆಯ ಕೀರ್ತಿ, ಸೂಚನೆ. ಈ ರೀತಿಯಾಗಿ ನಮಗೆ ಅಧಿಕಾರ ಸಿಗ್ತದೆ ಅಂಥೇಳಿ ಸೂಚನೆಯನ್ನು ಕೊಡ್ತಾ ಹೋಗ್ತಾನೆ. ಮತ್ತು ನಮ್ಮ ಪ್ರಯತ್ನವನ್ನು ಮಾಡ್ತೀವಲ್ಲ, ಎಷ್ಟು ಪ್ರಯತ್ನವನ್ನು ಮಾಡ್ತಿರೋ ಅದಕ್ಕೆ 100% ಅಷ್ಟು ಫಲ, 100ಕ್ಕೆ 100ರಷ್ಟು ಫಲವನ್ನು ಕೊಡ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ, ಆರೋಗ್ಯ ಲಾಭವನ್ನು ಕೊಡ್ತಾನೆ. ನಂತರ ಗುರು ಸತ್ಸಂತಾನ ಫಲವನ್ನು, ಸಂತಾನ ಅಪೇಕ್ಷೆಗಳಿಗೆ, ಅನಂತರ ಇದೊಂದು ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ನಾವೆಲ್ಲರಲ್ಲೂ ನಾನು ಕೇಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಸಂತಾನ ಅಂತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ ಆಗ್ತದೆ ಅಂಥೇಳಿ. ಗುರು ಹಿರಿಯರ ಆಶೀರ್ವಾದ, ಮಾತಾಪಿತೃಗಳ ಪಿತೃದೇವತೆಗಳ ಆಶೀರ್ವಾದದಿಂದ ಸತ್ಸಂತಾನವಾಗ್ತದೆ. ಹಾಗಾಗಿ ನಮ್ಮ ಚಿಂತನೆಯೂ ಕೂಡ ಆ ಸತ್ಸಂತಾನವನ್ನು ಪಡಿಬೇಕಾದರೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿರಬೇಕು. ಅದು ಈಗ ಒಳ್ಳೆಯ ಕಾಲ. ಹಾಗಾಗಿ ಅದಕ್ಕೆ ಪ್ಲಾನ್ ಮಾಡ್ತಕ್ಕಂಥವ್ರು, ಸತ್ಸಂತಾನವನ್ನು ಪಡೆಯಲಿಕ್ಕೆ ಪ್ಲಾನ್ ಮಾಡ್ತಕ್ಕಂಥವ್ರು ಇದು ಬಹಳ ಶುಭ ಸಂದರ್ಭ. ರೀಟೇಕ್ ಶುಭ ಸಂದರ್ಭ ಅಂಥೇಳಿ, ಸಂತಾನವನ್ನು ಪಡೀಲಿಕ್ಕೆ ಶುಭ ಸಂದರ್ಭ ಅಂಥೇಳಿ ಹೇಳ್ಬೋದು. ಅನಿರೀಕ್ಷಿತ ಧನಲಾಭ, ಅನಿರೀಕ್ಷಿತವಾಗಿರ್ತಕ್ಕಂಥ ಧನಲಾಭವನ್ನು ಗುರು ಕೊಡ್ತಾನೆ. ಯಾವುದೋ ಹಣ ಬರಬೇಕಾಗಿರುತ್ತೆ, ಸ್ಟ್ರಕ್ ಆಗಿ ಹೋಗಿರುತ್ತೆ, ಅದು ಬರೋದೇ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆ ರೀತಿಯ ಒಂದು ಫಲ ಗುರು ಕೊಡ್ತಾನೆ. ಅನಂತರ ಯಾರೋ ನಮಗೆ ಸಹಾಯ ಮಾಡ್ತಕ್ಕಂಥದ್ದಾಗ್ಬೋದು, ಆ ರೀತಿಯ ಫಲವನ್ನು ಕೊಡ್ತಾನೆ. ಯಾವುದೋ ಒಂದು ಪ್ರಾಪರ್ಟಿ ಮಾರಾಟ ಆಗಿರೋದಿಲ್ಲ, ಅದು ಅನಿರೀಕ್ಷಿತವಾಗಿ ನಮಗೆ ಅಂದ್ಕೊಂಡಿರ್ತಕ್ಕಂತಹ ಹಣ ನಮಗೆ ಸಿಗ್ತದೆ, ಅದು ಮಾರಾಟವಾಗಿ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಒಳ್ಳೆಯ ಫಲ ಇದೆ. ಮತ್ತು ಇಲ್ಲಿವರೆಗೂ ಕೂಡ ನಾವು ಯಾವ ಕೆಲಸವನ್ನು ಮಾಡಬೇಕು ಅಂತೇಳಿ ದೀರ್ಘ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ, ಅದರ ಒಂದು ರಿಸಲ್ಟ್ ಈಗ ನಮಗೆ ಸಿಗ್ತದೆ, ಶುಭ ಸೂಚನೆ ಸಿಗ್ತದೆ, ಶುಭ ಫಲ ಸಿಗ್ತದೆ. ಶನಿ ದೃಷ್ಟಿ ಇದೆ, ಇದರಿಂದ ಉದ್ಯೋಗದಲ್ಲಿ ಉನ್ನತವಾಗಿರ್ತಕ್ಕಂಥ ಬದಲಾವಣೆಯ ಸಾಧ್ಯತೆ, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಹೆಚ್ಚಿನ ಬಡ್ತಿ, ಮತ್ತು ಒಳ್ಳೆಯ ಸಂಬಳ ಸಿಗ್ತಕ್ಕಂಥದ್ದು, ಇವೆಲ್ಲ ನಮಗೆ ಕನ್ಯಾ ರಾಶಿಯವರಿಗೆ ನೋಡ್ಬೋದು.
ಅನಂತರ ಶುಕ್ರ ವಾಹನಕಾರಕ ಕೂಡ ಆಗಿದ್ದಾನೆ, ಶುಕ್ರನು ಕೂಡ ಬದಲಾವಣೆ ಆಗ್ತಾನೆ, ಶುಕ್ರನಿಂದ ವಾಹನ ಲಾಭ ಆಗ್ತದೆ. ಅನಂತರ ವಿಶೇಷವಾಗಿ ವಾಹನ ಉದ್ಯೋಗಗಳಿಗೆ, ವಾಹನದ ಒಂದು ಚಾಲನೆಯನ್ನು ಮಾಡ್ತಕ್ಕಂಥ, ಅದನ್ನೇ ಜೀವನ ಆಧಾರವನ್ನು ಮಾಡ್ತಕ್ಕಂಥ ಉದ್ಯೋಗಗಳಿಗೆ ತುಂಬ ಒಳಿತಾಗ್ತದೆ. ಹೊಸ ವಾಹನವನ್ನು ತೊಗೊಳ್ತಕ್ಕಂಥದ್ದಾಗ್ಬೋದು. ಅನಂತರ ಕುಜನಿಂದ ಧೈರ್ಯ ಹೆಚ್ಚಾಗ್ತದೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಧೈರ್ಯ ಏನು ಬೇಕು ಮುನ್ನುಗ್ಗಲಿಕ್ಕೆ, ಆ ಧೈರ್ಯ ಈಗ ಸಿಗತ್ತೆ. ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಈಗಲೇ ಪ್ಲ್ಯಾನ್ ಮಾಡಿ. ಈ ಒಂದು ತಿಂಗಳಲ್ಲಿ ಕನ್ಯಾ ರಾಶಿಯವರು ಪ್ಲ್ಯಾನ್ ಮಾಡಬಹುದು. ಭೂಮಿ ಕೆಲಸಕ್ಕೆ ಅನುಕೂಲವಾಗ್ತದೆ. ಹಾಗೆ ಈ ಕನ್ಯಾ ರಾಶಿಯವರಿಗೆ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಉಂಟಾಗ್ತದೆ ಗುರುವಿನ ಅನುಗ್ರಹದಿಂದ. ಗುರು ಬಂದ ಅಂತ ಹೇಳಿದ್ರೆ ಅವರ ಮುಖದಲ್ಲಿ ಏನೋ ಒಂದು ರೀತಿಯ ಒಂದು ಬದಲಾವಣೆ, ಅವರ ವಿಹಾರದಲ್ಲಿ ಬದಲಾವಣೆ, ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿವರೆಗೂ ನಾವು ದೇವಸ್ಥಾನಕ್ಕೆ ಹೋಗಿಲ್ಲಪ್ಪ, ಆ ಥರದೆಲ್ಲ ಇರ್ತೀವಲ್ಲ, ಆಗಲಿ ಒಂದು ಸಲ ದೇವಸ್ಥಾನವನ್ನು ನೋಡೋಣ, ದೇವರ ಪ್ರಸಾದವನ್ನು ತೊಗೊಳ್ಳೋಣ, ತೀರ್ಥವನ್ನು ತೊಗೊಳ್ಳೋಣ, ಪ್ರಸಾದವನ್ನು ತೊಗೊಳ್ಳೋಣ, ಆ ರೀತಿಯಾಗಿ ಒಂದು ಮನಸ್ಸು ಬರ್ತದೆ. ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಮನಸ್ಸು ಬರ್ತದೆ. ಹಾಗಾಗಿ ಗುರುವಿನ ಅನುಗ್ರಹದಿಂದ ಇವೆಲ್ಲ ಆಗ್ತದೆ. ಅನಂತರ ಶುಕ್ರನಿಂದ ಒಳ್ಳೆಯ ಯೋಗ ಇದೆ. ಅಂದರೆ ಆ ಶುಕ್ರನ ಅನುಗ್ರಹದಿಂದ ಐಷಾರಾಮ ಜೀವನ ಅಂತ ಹೇಳ್ಬೋದು. ಆ ರೀತಿಗೆ ಬೇಕಾಗಿರ್ತಕ್ಕಂಥ ಮನಸ್ಸು ಆ ರೀತಿ ವಾಲ್ತದೆ. ಅಂದರೆ ಹೊಸದಾಗಿ ಏನಾದರೂ ನೋಡ್ತೀವಿ ಅಂತ ಹೇಳಿದ್ರೆ ಅದನ್ನು ನಾವು ತೊಗೊಳ್ಳೋಣ ಅಂತ ಒಂದು ಮನಸ್ಸು, ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸುಗಳ ವ್ಯವಸ್ಥೆ ಈ ಕನ್ಯಾ ರಾಶಿಯವರಿಗೆ ಆಗ್ತದೆ. ಹಾಗಾಗಿ ಈ ತಿಂಗಳು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ಹಾಗೆ ದೇವಿಯ ಆರಾಧನೆಯನ್ನು ಮಾಡಬೇಕು. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಅಂತ ಗುರುವಿನ ಅನುಗ್ರಹಕ್ಕೋಸ್ಕರ ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡೋದ್ರಿಂದ ಗುರುವಿನ ಇನ್ನೂ ಹೆಚ್ಚಿನ ಫಲ. ವಾಪಸ್ಸವನು ಮತ್ತೆ ಮಿಥುನ ರಾಶಿಗೆ ಹೊಟ್ಟೋಗ್ತಾನೆ ಈ ಒಂದು 30-35 ದಿವಸಗಳ ನಂತರ. ಆದರೂ ಈ ಫಲವನ್ನು ಕೊಟ್ಟು ಹೋಗ್ತಾನೆ. ಅಂದರೆ ಮುಂದೆ ಯಾವ ರೀತಿ ಫಲವನ್ನು ಕೊಡ್ಬೋದು ಅಂತಕ್ಕಂಥ ತೋರಿಸಿ ಅವನು ವಾಪಸ್ ಹಿಂದಿನ ರಾಶಿಗೆ ಹೋಗ್ತಾನೆ. ಆ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ, ಹಾಗೆ ಶುಕ್ರನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಮಾಡಬೇಕು. ಲಲಿತಾ ಸಹಸ್ರನ ಪಾರಾಯಣ ಬರದೇ ಇದ್ದರೆ ಅದನ್ನು ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಕೇಳೋದ್ರಿಂದ ಆ ಶುಕ್ರನ ಅನುಗ್ರಹ, ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಕನ್ಯಾ ರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಾ ಈ ಕನ್ಯಾ ರಾಶಿಯ ರಾಶಿ ಭವಿಷ್ಯಕ್ಕೆ ಮಂಗಳವನ್ನು ಮಾಡ್ತಾ ಇದ್ದೀವಿ. ಮುಂದಿನ ರಾಶಿ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರೂ ಕೂಡ ಸಮಸ್ತ ಸನ್ಮಂಗಲಾನಿ ಭವಂತು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ನಮಗೆ ವಿರಮಿಸ್ತಾ ಇದ್ದೀನಿ. ನಮಸ್ಕಾರ. ತತ್ಸತ್. ಹರಿಕೃಷ್ಣಾರ್ಪಣಮಸ್ತು.